ಜುಲೈ 2025 ತುಲಾ ರಾಶಿಯವರ ತಿಂಗಳ ಭವಿಷ್ಯ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜುಲೈ 2025 ಈ ತಿಂಗಳಲ್ಲಿ ತುಲಾ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ತುಲಾ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು, ಅವರಿಗೆ ಆಗುವಂತಹ ಕಷ್ಟಗಳೇನು, ಅವರ ಜೀವನ ಹೇಗಿರುತ್ತೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ತುಲಾ ರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ, ವಿಡಿಯೋ ಶುರು ಮಾಡೋಣ. ಜುಲೈ 2025 ತುಲಾ ರಾಶಿ ಭವಿಷ್ಯ. ವೀಕ್ಷಕರೇ, ಜುಲೈ 2025 ತುಲಾ ರಾಶಿಯವರಿಗೆ ಸ್ಥಿರತೆ, ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ವೃತ್ತಿಪರ ಬೆಳವಣಿಗೆಯ ತಿಂಗಳು. ಈ ತಿಂಗಳು ನೀವು ಜೀವನದ ವಿವಿಧ ಆಯಾಮಗಳಲ್ಲಿ ಸಮತೋಲನವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವಿರಿ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ತಿಂಗಳ ಆರಂಭದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ. ತಿಂಗಳ ಮಧ್ಯಭಾಗದ ನಂತರ ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಸಾಮಾಜಿಕ ಜೀವನ ಮತ್ತು ಸಂಬಂಧಗಳಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಮಂಗಳನು ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಖರ್ಚುಗಳು ಮತ್ತು ಗುಪ್ತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ತಿಂಗಳ ಮಧ್ಯಭಾಗದ ನಂತರ ತುಲಾ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಸೂರ್ಯನು ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂವಹನ ಕೌಶಲ್ಯಗಳು ಮತ್ತು ಪ್ರಯಾಣಕ್ಕೆ ಅವಕಾಶಗಳು ಹೆಚ್ಚಾಗುತ್ತವೆ. ಗುರುವು ನಿಮ್ಮ 6ನೇ ಭಾವದಲ್ಲಿರುವುದರಿಂದ ಸಾಲ, ಶತ್ರುಗಳು ಮತ್ತು ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಮುಖ್ಯ. ಶನಿಯು ನಿಮ್ಮ 5ನೇ ಭಾವದಲ್ಲಿರುವುದರಿಂದ ಪ್ರೀತಿ, ಮಕ್ಕಳು ಮತ್ತು ಶಿಕ್ಷಣದ ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಅಥವಾ ಸವಾಲುಗಳು ಎದುರಾಗಬಹುದು. ರಾಹು ಮತ್ತು ಕೇತು ಅವರ ಸ್ಥಾನಗಳು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳನ್ನು ನೀಡಬಹುದು, ಆದರೆ ನಿಮ್ಮ ವಿವೇಚನೆಯಿಂದ ಅವುಗಳನ್ನು ನಿಭಾಯಿಸಬಹುದು. ಪ್ರಮುಖ ಅಂಶಗಳು: ಸಂಬಂಧಗಳಲ್ಲಿ ಸಾಮರಸ್ಯಕ್ಕೆ ಒತ್ತು ನೀಡಿ. ಈ ತಿಂಗಳು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಮಾತುಕತೆ ಮತ್ತು ಸಹಾನುಭೂತಿಯಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ವೃತ್ತಿಪರ ಬೆಳವಣಿಗೆಗೆ ಗಮನ ಹರಿಸಿ. ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ಕಾಣುವಿರಿ. ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಲು ಹಿಂಜರಿಯಬೇಡಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಗುರುವು 6ನೇ ಭಾವದಲ್ಲಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. ನಿಯಮಿತ ತಪಾಸಣೆ ಮತ್ತು ಉತ್ತಮ ಆಹಾರ ಪದ್ಧತಿ ಮುಖ್ಯ. ಹಣಕಾಸಿನ ಯೋಜನೆಯನ್ನು ರೂಪಿಸಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಉಳಿತಾಯಕ್ಕೆ ಒತ್ತು ನೀಡಿ. ದೊಡ್ಡ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ವಿಶ್ಲೇಷಿಸಿ. ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗಸ್ಥರಿಗಾಗಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ನಿಮ್ಮನ್ನು ಮುನ್ನಡೆಸುತ್ತವೆ. ಹೊಸ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಬರಬಹುದು. ಇದನ್ನು ಸಮರ್ಥವಾಗಿ ನಿಭಾಯಿಸಿದರೆ ನಿಮ್ಮ ಸ್ಥಾನಮಾನ ಹೆಚ್ಚಾಗಬಹುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ತಂಡದ ಕೆಲಸಕ್ಕೆ ಹೆಚ್ಚಿನ ಮಹತ್ವ ನೀಡಿ. ನಿಮ್ಮ ಸಲಹೆಗಳು ಮತ್ತು ಆಲೋಚನೆಗಳು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು. ಕೆಲಸದ ಪ್ರಯಾಣದ ಸಾಧ್ಯತೆ ಇದೆ ಮತ್ತು ಹೊಸ ಸಂಪರ್ಕಗಳು ಏರ್ಪಡಬಹುದು. ಅದು ನಿಮ್ಮ ವೃತ್ತಿ ಜೀವನಕ್ಕೆ ಉಪಯುಕ್ತವಾಗಬಹುದು. ವ್ಯಾಪಾರಸ್ಥರಿಗಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ. ನಿಮ್ಮ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಯಶಸ್ಸಿಗೆ ದಾರಿ ಮಾಡಿಕೊಡಬಹುದು. ಹೊಸ ಗ್ರಾಹಕರನ್ನು ಸೆಳೆಯಲು ನೀವು ಆಕ್ರಮಣಕಾರಿ ಮಾರ್ಕೆಟಿಂಗ್ ತಂತ್ರಗಳನ್ನು ಅಳವಡಿಸಿಕೊಳ್ಳಿ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ, ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ವಿಶ್ಲೇಷಿಸಿ. ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅವುಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ, ಈ ತಿಂಗಳು ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಸ್ಥಿರತೆ ಮತ್ತು ಸವಾಲು ಎರಡೂ ಮಿಶ್ರವಾಗಿವೆ. ಶನಿಯ ಪ್ರಭಾವದಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಬೇಕಾಗುತ್ತದೆ. ಆದಾಯದಲ್ಲಿ ಸ್ವಲ್ಪ ಸುಧಾರಣೆಯು ಕಂಡುಬರಬಹುದು, ಆದರೆ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ. ಕೆಲವು ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶವೂ ಈ ತಿಂಗಳಲ್ಲಿ ಲಭ್ಯವಾಗಬಹುದು. ಪ್ರಮುಖ ಅಂಶಗಳು:
ಆದಾಯ ಉದ್ಯೋಗಸ್ಥರು ಅಥವಾ ಉದ್ಯಮಿಗಳು ಸಾಮಾನ್ಯ ಲಾಭವನ್ನು ಅನುಭವಿಸಬಹುದು. ಕೆಲವು ತುಲಾರಾಶಿ ಅವರಿಗೆ ಬಡ್ಡಿದರದಿಂದ ಆದಾಯ ಅಥವಾ ಬದಲಿ ಕೆಲಸದ ಶ್ರೇಷ್ಠ ಅವಕಾಶ ಲಭಿಸಬಹುದು. ಖರ್ಚು, ಆರೋಗ್ಯ, ಕುಟುಂಬದ ಅಗತ್ಯ ವಸ್ತುಗಳು ಹಾಗೂ ವಾಹನದ ಸಂಬಂಧಿತ ತುರ್ತು ವೆಚ್ಚಗಳು ಸಂಭವಿಸಬಹುದು. ಹೂಡಿಕೆ, ಈ ತಿಂಗಳು ನೂತನ ಹೂಡಿಕೆಗಳನ್ನು ವಿರಮಿಸಿ ಹಳೆಯ ಹೂಡಿಕೆಗಳ ಮೇಲೆ ಪುನರ್ ಆಲೋಚನೆ ಮಾಡಿ. ಅತಿ ಹೆಚ್ಚು ನಷ್ಟದ ಸಾಧ್ಯತೆ ಇರುವ ಕ್ಷೇತ್ರಗಳಲ್ಲಿ ಹೂಡಿಕೆ ತಪ್ಪಿಸಬೇಕು. ಸಾಲ ಕಡವಿ, ಸಾಲವನ್ನು ತೆಗೆದುಕೊಳ್ಳಬೇಕಾದರೆ ಚಿಂತನೆಯಿಂದ ಮುಂದಾಗಬೇಕು. ಕೊನೆ ಹಂತದಲ್ಲಿ ಸಾಲ ತೀರಿಸಲು ಯೋಗ ಬರಬಹುದು, ಆದರೆ ಹೊಸ ಸಾಲ ಪ್ರಾರಂಭಿಸಬೇಡಿ. ಹಣಕಾಸು ಪರಿಸ್ಥಿತಿಯು ಈ ತಿಂಗಳಲ್ಲಿ ಉತ್ತಮವಾಗಿಲ್ಲದಿದ್ದರೂ ನಿಗದಿತ ಯೋಜನೆಯಿಂದ ನಿಯಂತ್ರಣ ಸಾಧಿಸಬಹುದು. ಸಮಯೋಚಿತ ಖರ್ಚುಗಳು ಮತ್ತು ಚಿಂತಿತ ನಿರ್ಧಾರಗಳೊಂದಿಗೆ ಹಣಕಾಸನ್ನು ಸಮತೋಲನದಿಂದ ಇಟ್ಟುಕೊಳ್ಳುವಷ್ಟು ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಆರೋಗ್ಯದಲ್ಲಿ ಮಿತವಾದ ಎಚ್ಚರಿಕೆ ಅಗತ್ಯವಿರುವ ಕಾಲವಾಗಿದೆ. ಗ್ರಹಚಾರದ ಪ್ರಭಾವದಿಂದಾಗಿ ಶರೀರದ ತಳಮಳ, ಸೊಳ್ಳೆಗಳ ಹರಡುವ ಜ್ವರಗಳು, ಇನ್ಫೆಕ್ಷನ್ಗಳು ಅಥವಾ ಹವಾಮಾನ ಬದಲಾವಣೆಯ ಪರಿಣಾಮದಿಂದ ಆಗುವ ರೋಗಗಳ ಸಾಧ್ಯತೆ ಇದೆ. ಪ್ರಮುಖ ಆರೋಗ್ಯ ಸೂಚನೆಗಳು: ತಲೆನೋವು, ನಿದ್ದೆ ಕೊರತೆ, ಮೆದುಳಿನ ಒತ್ತಡ. ಈ ತಿಂಗಳು ವಿಶೇಷವಾಗಿ ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದಾಗಿ ನಿದ್ದೆಯ ಕೊರತೆ, ತಲೆನೋವು ಅಥವಾ ಚಿಂತೆಗಳು ಹೆಚ್ಚಾಗಬಹುದು. ದಿನಚರಿಯನ್ನು ಸಮತೋಲನದಿಂದ ಇಟ್ಟುಕೊಳ್ಳಿ. ಆಹಾರ ಕ್ರಮದ ಎಚ್ಚರಿಕೆ: ಬಹಳವಾಗಿ ಬಿಸಿ ಅಥವಾ ಎಣ್ಣೆಯುಕ್ತ ಆಹಾರ ತಿನ್ನುವುದರಿಂದ ಜಠರದ ಸಮಸ್ಯೆಗಳು, ಆಮ್ಲಪಿತ್ತ, ಬಾಯಾರಿಕೆ ಉಂಟಾಗಬಹುದು. ತಂಪಾದ ಹಾಲು, ಮಜ್ಜಿಗೆ ಮತ್ತು ಹಸಿರು ತರಕಾರಿ ಆಹಾರ ಹೆಚ್ಚಿಸಿ. ಹವಾಮಾನ ಸಂವೇದನೆ: ಮಳೆಯ ಋತು ಆರಂಭವಾಗುವ ಈ ತಿಂಗಳಲ್ಲಿ ನೆನೆಸಿದ ಬಟ್ಟೆ ಧರಿಸುವುದು, ತಂಪಾದ ನೀರಿನಲ್ಲಿ ಹೆಚ್ಚು ಕಾಲ ಇರುವುದು ತೊಡೆ, ಕುತ್ತಿಗೆ, ನಡುಕಾಯದಲ್ಲಿ ನೋವಿಗೆ ಕಾರಣವಾಗಬಹುದು. ಅಲರ್ಜಿಗಳು ಮತ್ತು ಚರ್ಮ ಸಮಸ್ಯೆಗಳು: ಕೆಲವರಿಗೆ ಈ ವೇಳೆಯಲ್ಲಿ ಚರ್ಮದ ಉರಿ, ಅಲರ್ಜಿ ಅಥವಾ ಪುಳಕಾದಂತೆ ತೋಚುವುದು ಸಾಧ್ಯ. ವೈದ್ಯರ ಸಲಹೆ ಬೇಗ ತೆಗೆದುಕೊಳ್ಳುವುದು ಒಳಿತು. ಮಿತವಾದ ವ್ಯಾಯಾಮ ಮತ್ತು ವಿಶ್ರಾಂತಿ: ಬೆಳಗಿನ ಹವೆಯಿಂದ ಲಾಭವಾಗಬಹುದು. ತೀವ್ರ ಶ್ರಮದ ವ್ಯಾಯಾಮಕ್ಕಿಂತ ಹೆಚ್ಚು ನಡಿಗೆ, ಪ್ರಾಣಾಯಾಮ ಉತ್ತಮ ಆಯ್ಕೆ. ಆರೋಗ್ಯ ಸಲಹೆ: ದಿನದ ಆರಂಭದಲ್ಲಿ 1 ಗ್ಲಾಸ್ ಬೆಣ್ಣೆ ಹಾಲು ಅಥವಾ ಗಂಗೆ ಬೀಜದ ಜಲ ಸೇವಿಸುವುದು ದೇಹ ಶುದ್ಧಿಗೆ ಸಹಾಯಕ. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವವರಿಗೆ ಈ ತಿಂಗಳು ಮಾನಸಿಕ ಶಾಂತಿ ಮತ್ತು ಶಕ್ತಿಯ ಹೆಚ್ಚಳ ಸಾಧ್ಯ. ವೈದ್ಯಕೀಯ ಪುರಾತನ ಸಮಸ್ಯೆಗಳಾದ ಬೆನ್ನು ನೋವು, ಮುದ್ದುಗೋಲು ನೋವು ಅಥವಾ ಬಿಪಿ, ಶುಗರ್ನಂತಹ ಸಮಸ್ಯೆಗಳ ನಿಯಮಿತ ಪರೀಕ್ಷೆ ಅಗತ್ಯ. ಈ ತಿಂಗಳು ದೈಹಿಕ ಮಾನಸಿಕ ಸಮತೋಲನ ಕಾಪಾಡುವುದು ಮುಖ್ಯ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ಮುಂಚೆಯೇ ಕ್ರಮ ತೆಗೆದುಕೊಳ್ಳುವುದರಿಂದ ಗಂಭೀರ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಮಿಶ್ರ ಫಲಿತಾಂಶ ದೊರಕಬಹುದು. ಗುರು ಮತ್ತು ಶನಿಯ ಸಂಚಾರದಿಂದಾಗಿ ಕೆಲವೊಂದು ಸಂಬಂಧಗಳಲ್ಲಿ ಅಸಮಾಧಾನ, ಅಸಹಮತಿ ಅಥವಾ ಮನಸ್ತಾಪ ಉಂಟಾಗಬಹುದಾದ ಸಂದರ್ಭಗಳು ಕಂಡುಬರಬಹುದು. ನಿಮ್ಮ ಮಾತು, ನಡೆನುಡಿಗಳು ಸಂಯಮಿತವಾಗಿರಬೇಕಾದ ಸಮಯ ಇದು. ಕುಟುಂಬದೊಳಗಿನ ಪರಿಸ್ಥಿತಿ: ಹೆತ್ತವರು ಅಥವಾ ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ವೈಚಾರಿಕ ಭಿನ್ನಮತ ಉಂಟಾಗಬಹುದಾದ ಸಾಧ್ಯತೆ ಇದೆ. ಆದರೂ ಆಪ್ತವಾಗಿ ಸಮಾಲೋಚನೆ ಮಾಡಿದರೆ ಮನವೊಲಿಸುವುದು ಸಾಧ್ಯವಾಗುತ್ತದೆ. ಸಹೋದರರು ಅಥವಾ ಕುಟುಂಬದ ಇತರ ಸದಸ್ಯರೊಂದಿಗೆ ಯಾವುದೇ ಆರ್ಥಿಕ ಅಥವಾ ಜಮೀನಿನ ಸಂಬಂಧಿತ ವಿಚಾರಗಳಲ್ಲಿ ಜಗಳ, ಭಿನ್ನಾಭಿಪ್ರಾಯ ಉಂಟಾಗದಂತೆ ಎಚ್ಚರಿಕೆಯಿಂದ ವರ್ತಿಸುವುದು ಅಗತ್ಯ. ಮನೆಯ ಒಳಸಂಚಾರದಲ್ಲಿ ಅಸಹನೆಯ ವಾತಾವರಣವನ್ನು ಶಾಂತವಾಗಿ ನಿಭಾಯಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಸದ್ಯದ ಪ್ರತಿಕ್ರಿಯೆ ಕುಟುಂಬ ಶಾಂತಿಯ ಮೇಲೆ ಪ್ರಭಾವ ಬೀರುತ್ತದೆ. ವೈವಾಹಿಕ ಹಾಗೂ ಪ್ರೇಮ ಸಂಬಂಧಗಳು: ದಂಪತಿಗಳ ನಡುವೆ ಹಠ, ಚಿಂತೆ ಅಥವಾ ಶಂಕೆಯಿಂದ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಶ್ರದ್ಧೆ ಇರುವುದು ಬಹುಮುಖ್ಯ. ವಿವಾಹಕ್ಕೆ ಯೋಚಿಸುತ್ತಿರುವವರು ಈ ತಿಂಗಳಲ್ಲಿ ಸೌಮ್ಯ ಪ್ರಕ್ರಿಯೆಯೊಂದಿಗೆ ಮುಂದುವರಿದರೆ ಹೊಸ ಸಂಬಂಧದ ಬಗ್ಗೆ ಚರ್ಚೆ ನಡೆಸಬಹುದಾಗಿದೆ. ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ತಪ್ಪು ತಿಳುವಳಿಕೆಗಳಿಂದ ದೂರವಿರುವುದು ಹಾಗೂ ಸಹಾನುಭೂತಿಯಿಂದ ವರ್ತಿಸುವುದು ಅನಿವಾರ್ಯ. ಮಕ್ಕಳೊಂದಿಗೆ ಸಂಬಂಧ: ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣದ ಬಗ್ಗೆ ಕಾಳಜಿಯ ಸಂದರ್ಭಗಳು ಬರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಗಮನವಿಟ್ಟು ಸಲಹೆ ನೀಡುವ ಶೈಲಿಯಿಂದ ನೀವು ಅವರ ವಿಶ್ವಾಸ ಗಳಿಸಬಹುದು. ಕೆಲವು ಸಂದರ್ಭದಲ್ಲಿ ಅವರು ನಿಮ್ಮ ಮಾತು ಕೇಳದಿರುವ ಅನುಭವ ಆಗಬಹುದು. ಆದರೂ ಆತುರಕ್ಕೆ ಒಳಗಾಗದೆ ಸಹನೆಯಿಂದ ಮುನ್ನಡೆದುಕೊಳ್ಳುವುದು ಫಲಕಾರಿಯಾಗುತ್ತದೆ. ಈ ತಿಂಗಳು ಕುಟುಂಬ ಹಾಗೂ ಸಂಬಂಧಗಳ ಕ್ಷೇತ್ರದಲ್ಲಿ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ, ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಮುಖ್ಯ. ಮಾತುಗಳ ಮೂಲಕ ಬುದ್ಧಿವಂತಿಕೆ ಪ್ರದರ್ಶಿಸಿದರೆ ಮನಸ್ತಾಪವನ್ನು ತಡೆಯುವುದು ಸಾಧ್ಯ. ಪ್ರೀತಿ, ಕಾಳಜಿ ಮತ್ತು ಶ್ರದ್ಧೆಯಿಂದ ವರ್ತಿಸಿದರೆ ನೀವು ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬಹುದು. ವೀಕ್ಷಕರೇ, ನೀವು ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒತ್ತಡ, ಅಸ್ಥಿರತೆ ಹೆಚ್ಚಾಗಬಹುದು.
ಇದರಿಂದ ಮುಕ್ತಿ ಪಡುವುದು, ಆತ್ಮಸ್ಥೈರ್ಯವನ್ನು ಬಲಪಡಿಸುವುದು ಅಗತ್ಯ. ಹೀಗಾಗಿ ದಿನನಿತ್ಯ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಉತ್ಕೃಷ್ಟ. ಶನಿದೇವರಿಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಈ ಸಮಯದಲ್ಲಿ ಶಾಂತಿ ತರಲು ಸಹಾಯಕ. ಶನಿವಾರ ದೀಪ ಬೆಳಗಿಸುವುದು, ಎಳ್ಳೆಣ್ಣೆ ಬಳಸುವುದು ಶನಿಯ ದುರ್ಭಾವನೆ ನಿವಾರಣೆಗೆ ಉತ್ತಮ. ಹನುಮಾನ್ ಚಾಲೀಸಾ ಪಠಣ ವಿಶೇಷ ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತದೆ. ಮಂಗಳವಾರ ಮತ್ತು ಶನಿವಾರ ಈ ಪಠಣವನ್ನು ಮಾಡುವುದು ಉತ್ತಮ. ದಿನವೂ ಸ್ವಲ್ಪ ಸಮಯ ನೆಮ್ಮದಿಯಾದ ಮನಸ್ಸಿನಿಂದ ತನ್ನ ನಡೆ ನುಡಿಗಳ ಬಗ್ಗೆ ಆತ್ಮ ಪರಿಶೀಲನೆ ಮಾಡುವುದು ಮನಸ್ಸಿಗೆ ಶಾಂತಿ ಮತ್ತು ಮನೋವಿಕಾಸವನ್ನು ನೀಡುತ್ತದೆ. ನಿತ್ಯ ಭಕ್ತಿಪೂರ್ವಕವಾಗಿ ಗುರುವಂದನೆ ಅಥವಾ ಶ್ರದ್ಧೆಯೊಂದಿಗೆ ದೇವತೆಗಳ ಆರಾಧನೆ ಮನಸ್ಸಿಗೆ ಶಕ್ತಿ ಮತ್ತು ಧೈರ್ಯ ನೀಡುತ್ತದೆ. ಅದೃಷ್ಟದ ಸಂಖ್ಯೆ. ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ 6, 5 ಮತ್ತು 9 ಸಂಖ್ಯೆಗಳು ಶುಭಕರವೆಂದು ಪರಿಗಣಿಸಲಾಗಿದೆ. 6 ಸಂಖ್ಯೆ ಧೈರ್ಯ, ಸಂಕಲ್ಪ ಮತ್ತು ಹೊಸ ಆರಂಭಗಳಿಗೆ ಸಹಾಯ ಮಾಡುತ್ತದೆ. 5 ಸಂಖ್ಯೆ ಸೃಜನಶೀಲತೆ, ಮನೋಬಲ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ. 9 ಸಂಖ್ಯೆ ಸ್ವತಂತ್ರತೆ, ನೇತೃತ್ವ ಮತ್ತು ಜ್ಞಾನದಲ್ಲಿ ಬೆಳವಣಿಗೆ ತರುತ್ತದೆ. ಈ ಸಂಖ್ಯೆಗಳನ್ನು ನಿಮ್ಮ ಯೋಜನೆಗಳು, ಅಂಕೆ ಲೆಕ್ಕಗಳಲ್ಲಿ ಅಥವಾ ದಿನದ ಯೋಜನೆಗಳಲ್ಲಿ ಬಳಸಿಕೊಳ್ಳುವುದು ಶುಭ. ಅದೃಷ್ಟದ ಬಣ್ಣಗಳು. ಈ ತಿಂಗಳಲ್ಲಿ ಧರಿಸುವುದು ಅಥವಾ ನಿಮ್ಮ ವಾತಾವರಣದಲ್ಲಿ ಬಳಸುವುದಕ್ಕೆ ತಿಳಿ ನೀಲಿ ಶಕ್ತಿ ಮತ್ತು ಜೋರನ್ನು ಒಡ್ಡುತ್ತದೆ. ಗುಲಾಬಿ ಶಾಂತಿ, ಸಂತೋಷ ಹಾಗೂ ಮನೋವೃದ್ಧಿಗೆ ಸಹಕಾರಿಯಾಗುತ್ತದೆ. ಬಿಳಿ ಉತ್ಸಾಹ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಇವು ಮನಸ್ಸಿಗೆ ಸಹಾಯಕ ಬಣ್ಣಗಳು. ಶುಭ ಸಮಯಗಳು. ಬೆಳಗ್ಗೆ 7:30 ರಿಂದ ಬೆಳಗ್ಗೆ 9 ಗಂಟೆ 30 ನಿಮಿಷ ಗಂಟೆ, ಮಧ್ಯಾಹ್ನ 12:30 ರಿಂದ ಮಧ್ಯರಾತ್ರಿ 2 ಗಂಟೆ 30 ನಿಮಿಷ ಗಂಟೆ, ಸಂಜೆ 7 ರಿಂದ ಬೆಳಗ್ಗೆ 9 ಗಂಟೆ. ಈ ಸಮಯದಲ್ಲಿ ಯಾವುದೇ ಮಹತ್ವದ ಕಾರ್ಯ ಆರಂಭಿಸಿದರೆ ಯಶಸ್ಸು ಸಾಧಿಸಬಹುದು. ಶುಭ ದಿನಗಳು. ಜುಲೈ 2, 7, 12, 17, 22, 27. ಈ ದಿನಗಳಲ್ಲಿ ಧಾರ್ಮಿಕ ಕಾರ್ಯ, ವೃತ್ತಿಪರ ನಿರ್ಧಾರಗಳು ಹಾಗೂ ಹೊಸ ಯೋಜನೆಗಳ ಆರಂಭಕ್ಕೆ ಅನುಕೂಲಕರ. ಅಶುಭ ದಿನಗಳು. ಜುಲೈ 4, 9, 14, 19, 24, 29. ಈ ದಿನಗಳಲ್ಲಿ ಜಾಗರೂಕತೆ ಅಗತ್ಯ. ಹೊಸ ಕಾರ್ಯ ಆರಂಭಿಸದೇ ಇದ್ದರೆ ಉತ್ತಮ. ನೈಜ ಸಂಬಂಧಗಳಲ್ಲಿ ಜಾಗೃತರಾಗಿರಿ. ಈ ಮಾಹಿತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನದಲ್ಲಿ ಸುಖಶಾಂತಿ, ಯಶಸ್ಸು ಮತ್ತು ಸಮತೋಲನ ಹೆಚ್ಚಾಗುತ್ತದೆ. ಇನ್ನಷ್ಟು ವೀಕ್ಷಕರೇ, ಜುಲೈ 2025 ತುಲಾ ರಾಶಿಯವರ ಪಾಲಿಗೆ ಹೊಸ ಆರಂಭಗಳು, ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ, ಹಣಕಾಸಿನಲ್ಲಿ ಜಾಗರೂಕತೆ, ಆರೋಗ್ಯದ ಬಗ್ಗೆ ಗಮನ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ಕಾಣುವ ಸಮಯ. ಸಮಯದ ಸದುಪಯೋಗಪಡಿಸಿಕೊಂಡು ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ.